ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊತ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಮ್ಮ ಅಮ್ಮನೂರಲ್ಲಿ ಊರ ಹಬ್ಬ ಇದೆ. ಸೊ 2 ದೇವಸ್ಥಾನಕ್ಕೂ ಮಡೆ ಹೊತ್ಕೊಂಡು ಹೋಗಬೇಕು. ಸೊ ಅದಕ್ಕೆ ನಮ್ಮಮ್ಮ ಒಂದಕ್ಕೆ ಉಗೆದನ ಮಾಡ್ಕೊತಾ ಇದೆ, ಇನ್ನೊಂದಕ್ಕೆ ಹಾಲನ್ನ ಮಾಡ್ತಾ ಇದ್ದೀವಿ. ಸೊ ಅದ್ರ ಜೊತೆ ತಂಬಿಟ್ಟು ಮಾಡಬೇಕು. ಇಲ್ಲಿ ಸ್ಪೆಷಲ್ ಮೆನ್ಷನ್, ನಮ್ಮಮ್ಮ ತುಂಬಾ ಚೆನ್ನಾಗಿ ತಂಬಿಟ್ಟನ್ನು ಮಾಡ್ತಾರೆ. ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ, ಒಂದು ಸ್ವಲ್ಪ ತಿಂತೀನಿ, ಬಟ್ ನನ್ನ ಮಗಂಗೆ ತುಂಬ ಅಂದರೆ ತುಂಬ ಇಷ್ಟ. ತಂಬಿಟ್ಟು ಅಷ್ಟೇ 2ನ ರೆಡಿ ಮಾಡ್ಕೋಬೇಕು. ಸೊ ನಮ್ಮಮ್ಮ ಇಲ್ಲಿ ಫುಲ್ ರೆಡಿ ಮಾಡ್ಕೋತಾ ಇದ್ದಾರೆ, ಬಿಕಾಸ್ ನಂಗಂತೂ ಕಲ್ಸೋಕ್ಕೆಲ್ಲ ಬರಲ್ಲ. ಸೊ ನಾನು ಬೇರೆ ದೇವ್ರ ಪೂಜೆಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದೆ. ಇಲ್ಲಿ ನೀವು ನೋಡ್ಬೋದು ತಂಬಿಟ್ಟನ್ನ ನಮ್ಮಮ್ಮ ಫುಲ್ ಡೆಕೋರೇಟ್ ಮಾಡ್ತಾ ಇದ್ದಾರೆ, ಹೂವು, ಎಲೆ, ಬೇವಿನ ಸೊಪ್ಪಲ್ಲೆಲ್ಲ. ಬಟ್ ನಂಗೆ ಇವೆಲ್ಲ ಬರಲ್ಲ, ನಮ್ಮಮ್ಮನೇ ಮಾಡೋದು. ಇಲ್ಲಿ ನೀವು ನೋಡ್ಬೋದು, ಲೈಕ್ ಸೀರಿಯಸ್ಲಿ ನಮ್ಮಮ್ಮ ತುಂಬ ಚೆನ್ನಾಗಿ ಒಂಥರ ಸಿಂಪಲಾಗಿ ಡೆಕೋರೇಟ್ ಮಾಡ್ತಾಯಿದ್ರು. ನಂಗಂತೂ ನೋಡೋಕ್ಕೆ ಇಷ್ಟ ಆಯ್ತಿತ್ತು. ಸೊ ನಂಗೆ ಆದಷ್ಟು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡ್ತಾ ಇದ್ದೀನಿ. ಗೈಸ್, ನಮ್ಮೂರ ಕಡೆ ಎಲ್ಲ ಈ ಥರ ಹಬ್ಬ ಮಾಡ್ತಾರೆ. ನಿಮ್ಮೂರ ಕಡೆ ಯಾವ ಥರ ಹಬ್ಬ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ಹೇಳಿ. ಗೈಸ್, ಈ ಡೆಕೋರೇಷನ್ ಎಲ್ಲ ಮುಗಿದ್ಮೇಲೆ ಮಡೆ ಇಟ್ಟು ಪೂಜೆ ಮಾಡಬೇಕು. ಸೊ ಅದಕ್ಕೆಲ್ಲ ನಮ್ಮಮ್ಮ ರೆಡಿ ಮಾಡ್ಕೊತಾ ಇದ್ದಾರೆ. ಫಸ್ಟು ನಾವಿಲ್ಲಿ ಅಕ್ಕಿನ ನೀಟಾಗಿ ನೆಲದ ಮೇಲೆ ಇಟ್ಟು, ಅದ್ರ ಮೇಲೆ ಉಗ್ಗೆದನ್ನು, ಇನ್ನೊಂದ್ರ ಮೇಲೆ ಹಾಲನ್ನ ಇಟ್ಟು, ಅದ್ರ ಮೇಲೆ ಏನು ತಂಬಿಟ್ಟನ್ನು ಮಾಡಿರ್ತೀವಲ್ಲ ಅದನ್ನ ಇಟ್ಟು ಪೂಜೆ ಮಾಡಬೇಕು. ಫಸ್ಟು ಮನೆಯಲ್ಲಿ ದೇವ್ರ ದೀಪ ಎಲ್ಲ ಕಚ್ಚಿ, ಇಲ್ಲಿ ನೀವು ನೋಡ್ಬೋದು ನಮ್ಮಮ್ಮ ಫುಲ್ ಇಡ್ತಾ ಇದ್ದಾರೆ. ಸೊ ಈ ಥರ ಎಲ್ಲ ಇಟ್ಟು ಪೂಜೆ ಮಾಡಬೇಕು. ಇಲ್ಲಿ ನಮ್ಮಮ್ಮ ಹೇಳ್ತಿದ್ರು, ಸೊ ಹೂ ಬತ್ತಿ ಬೆಳಿ, ಅದ್ರ ಮೇಲೆ ಅರಿಶಿನ ಕುಂಕುಮನ ಇಡು, ತಂಬಿಟ್ಟು ಮೇಲೂ ಅರಿಶಿನ ಕುಂಕುಮ ಇಡು ನೀಟಾಗಿ ಅಂತ. ಗೈಸ್, ಇಲ್ಲೊಂದು ಮೆನ್ಷನ್ ಮಾಡಬೇಕು, ಲೈಕ್ ಲಿಟ್ರಲಿ ಇದು ನನ್ನ ಫಸ್ಟ್ ಟೈಮ್ ಮಡೆ ಹೊತ್ಕೊಂಡು ಹೋಯ್ತಾ ಇರೋದು. ಬಿಕಾಸ್ ನಾನು ಯಾವತ್ತೂ ಆ ಥರ ಮಾಡಿಲ್ಲ. ಯಾಕೆಂದರೆ ನಾನು ಬಾಂಬೆಲಿ ಇದ್ದಾಗ ಬರೋಕ್ಕಾಯ್ತಿದ್ದಿಲ್ಲ ಈ ಟೈಮಲ್ಲಿ. ಸೊ ಆಮೇಲೆ ಮದುವೆ ಆಯಿತು. ಸೊ ಮದುವೆ ಆದಮೇಲೂ ಅಲ್ಲೇನು ಯಾವತ್ತೂ ಹೊತ್ಕೊಂಡು ಹೋಗಲಿಲ್ಲ. ಸೊ ಈ ಸತಿ ಫಸ್ಟ್ ಟೈಮ್ ಹೊತ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಸಿಂಪಲ್ಲಾಗಿ ಸೀರೆ ಉಟ್ಕೊಂಡು ರೆಡಿ ಆಗಿದೆ. ಯಾವ ಥರ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ಇಲ್ಲಿ ನೀವು ನೋಡ್ಬೋದು, ನಾನು ನನ್ನ ಕಸಿನ್ ಎಲ್ಲರೂ ಮಡೆ ಹೊತ್ಕೊಂಡು ಹೋಗ್ತಾ ಇದ್ವಿ. ವಾಕ್ ಮಾಡ್ಕೊಂಡು ಹೋಗಬೇಕು, ಬಿಸಿಲು ತುಂಬ ಇತ್ತು, ಆದರೂ ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಹೊತ್ಕೊಂಡು ಹೋಗ್ತಾ ಇರ್ತಾರೆ, ತುಂಬ ಚೆನ್ನಾಗಿ ರೆಡಿ ಆಗಿದ್ರು. ಅವರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು, ಒಂಥರ ಕ್ಯೂಟಾಗಿ ಬಬ್ಲಿಯಾಗಿ. ಇಲ್ಲಿ ನಾನು ಫುಲ್ ನಡ್ಕೊಂಡು ಹೋಗ್ಬೇಕಾದ್ರೆ ನನ್ನ ಕಸಿನ್ ವೀಡಿಯೋ ಮಾಡ್ಕೊಂಡಿದ್ಲು. ಸೊ ನಾನಂತೂ ಫುಲ್ ಉಲ್ಟಾ ತಿರ್ಗು ನಡೀತಾ ಇದ್ದೆ. ಅದಕ್ಕೆ ಸಾಕು ಬೀಳಿಸ್ಬೇಡ, ಸ್ಟ್ರೇಟ್ ನಡಿ ಅಂತ. ಇಲ್ಲಿ ನೋಡಿ ಗೈಸ್, ನಮ್ಮ ಮನೆ ಮಕ್ಕಳು ಇವರೆಲ್ಲ. ಸೊ ಇವರೆಲ್ಲ ಬೈಕಲ್ಲಿ ಬಂದರು, ಅಷ್ಟೊಂದೆಲ್ಲ ನಡೆಯೋಕ್ಕಾಗಲ್ಲ ಅಂತ ಇನ್ನು ಇಲ್ಲೆಲ್ಲ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಇಲ್ಲಿ ನೀವು ನೋಡಬಹುದು ಗೈಸ್, ಎಲ್ಲರೂ ಮಡೆನ ಕೆಳಗಡೆ ಇಟ್ಟು ಅದಕ್ಕೆಲ್ಲ ಪೂಜೆ ಮಾಡ್ತಾರೆ. ಆಮೇಲೆ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಇಲ್ಲಿ ಮರಿನ ಒಪ್ಪಿಸ್ತಾರೆ. ಸೊ ಇಲ್ಲಿ ನೀವು ನೋಡ್ಬೋದು, ಮರಿಗೂ ಸಹ ಪೂಜೆ ಮಾಡ್ತಾ ಇದ್ದಾರೆ. ಬಟ್ ಏನಂತಾರೆ, ಅದು ಕಟ್ ಮಾಡೋದೆಲ್ಲ ತೋರ್ಸೋಕ್ಕಾಗಲ್ಲ, ಅದೇನೋ ಇಶ್ಯೂಸ್ ಬರುತ್ತೆ. ಅದಕ್ಕೆ ನಾನು ಆ ಥರ ಎಲ್ಲ ತೋರಿಸ್ತಾ ಇಲ್ಲ ನನ್ನ ವೀಡಿಯೋಲಿ. ಇಲ್ಲಿ ಒಂದು ಮರಿನ ಒಪ್ಪಿಸ್ಬಿಟ್ಟು ನೆಕ್ಸ್ಟು ಬೇರೆ ಕಡೆ ಹೋಗಬೇಕು. ಸೊ ಗೈಸ್, ಇಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ, ಇದನ್ನು ನಾವು ಸತ್ಯಮ್ಮ ಅಂತ ಕರಿತೀವಿ. ಸೊ ಈ ಥರ ಪುಟ್ಟದಾಗಿ ದೇವಸ್ಥಾನ ಕಟ್ಟಿದ್ದಾರೆ ನಮ್ಮೂರವರು. ಸೊ ಅಲ್ಲೇ ಮರೀಗ ನೀವು ನೋಡ್ತಿದ್ದೀರಾ, ಮರಿಗೆಲ್ಲ ಫುಲ್ ಕಂಪ್ಲೀಟ್ ಪೂಜೆ ಮಾಡ್ತಾ ಇದ್ದಾರೆ. ಸೊ ಪೂಜೆ ಮಾಡಾದ್ಮೇಲೆ ಮರಿನ ಒಪ್ಪಿಸ್ತಾರೆ. ಸೊ ಅದಾದಮೇಲೆ ನಾವು ಮತ್ತೆ ಮನೆಗೆ ಹೋಗಿ ಇನ್ನೊಂದು ಮಡೆ ಹೊತ್ಕೊಂಡು ಬೇರೆ ಕಡೆ ಹೋಗಬೇಕು. ಇಲ್ಲಿ ದೇವಸ್ಥಾನ ಇಲ್ಲ, ನಾರ್ಮಲಿ ಜಮೀನ್ ಮೇಲೆ ಪೂಜೆ ಮಾಡ್ತಾರೆ. ಇಲ್ಲಿ ನೀವು ನೋಡ್ಬೋದು, ಸೇಮ್ ಪ್ರೊಸೀಜರ್ ಅದನ್ನು ಹೆಂಗೆ ಮಾಡಿದ್ರು ಇದನ್ನು ಹಾಗೆ ಮಾಡ್ತಾರೆ. ಇಲ್ಲೂ ಸೇಮ್ ಮರಿನ ಒಪ್ಪಿಸ್ತಾರೆ. ಆದರೆ ತೀರಾ ಬಿಸಿಲಿರೋದ್ರಿಂದ ನಿಜವಾಗ್ಲೂ ತುಂಬಾ ಸುಸ್ತಾಯ್ತಿತ್ತು ನಡ್ಕೊಂಡು ಬರೋಕ್ಕೆಲ್ಲ. ಇಲ್ಲಿ ನೀವು ನೋಡ್ಬೋದು, ನಾವೆಲ್ಲ ಪೂಜೆ ಮಾಡ್ತಾಯಿದ್ದೀವಿ. ಗೈಸ್, ಪೂಜೆ ಎಲ್ಲ ಮುಗಿಸಿ ಮತ್ತೆ ಹೋಗೋ ಗಂಟನೂ ನಮ್ಮ ಮನೇಲಿ ಯಾರೂ ನಾನ್ ವೆಜ್ ಮಾಡಿರಲ್ಲ. ಸೊ ಪೂಜೆ ಎಲ್ಲ ಮುಗಿದ ಮೇಲೆ ಮರಿ ಒಪ್ಸಾದ್ಮೇಲೆ ಮಟನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ನಮ್ಮ ಮನೆಯಲ್ಲೂ ತಗೊಂಡಿದ್ದಾರೆ ಮಟನ್ನ. ಸೊ ಏನೇನು ಮಾಡಿದ್ದೀವಿ ಅಂತ ತೋರಿಸ್ತೀನಿ ಬನ್ನಿ. ಗೈಸ್, ನಮ್ಮ ಅಪ್ಪ ಫುಲ್ ನಾಟಿ ಮಟನಿಗೆ ಹೇಳಿದರು. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇದೇ ನಾಟಿ ಮಟನ್ನು. ಸೊ ಫುಲ್ ಮಿಕ್ಸ್ ಬರುತ್ತೆ. ಸೊ ಫಸ್ಟ್ ಅದೇನೋ ಗೊಜ್ಜು ಥರ ಮಾಡಿತ್ತು ನಮ್ಮಮ್ಮ. ಈ ಗೊಜ್ಜನ್ನ 2 ಥರ ಮಾಡ್ತಾರೆ. ಒಬ್ಬೊಬ್ಬರು ಕಡಲೆ ಕಾಳು ಯೂಸ್ ಮಾಡ್ತಾರೆ, ಒಬ್ಬೊಬ್ಬರು ಕಡಲೆಬೇಳೆ ಯೂಸ್ ಮಾಡ್ತಾರೆ. ನಾವು ಕಡಲೆಬೇಳೆ ಯೂಸ್ ಮಾಡಿದ್ದು. ಸೊ ಇದು ಅನ್ನ. ನೆಕ್ಸ್ಟು ನಮ್ಮ ಮನೇಲಿ ಒಂದಿಬ್ಬರು ಮಟನ್ ತಿನ್ನಲ್ಲ, ಸೊ ಅವ್ರಿಗೆ ನಾವು ಚಿಕನ್ ಮಾಡಿದ್ದೋ. ಇಲ್ಲಿ ನೀವು ನೋಡ್ಬೋದು, ನಮ್ಮಮ್ಮ ಫುಲ್ ಮುದ್ದೆಗೆ ಇಟ್ಟಿದ್ದಾರೆ. ಯಾಕಂದರೆ ನೆಂಟ್ರಿಗೆ ಹೇಳಿದ್ದು, ಸೊ ನೆಂಟರು ಬರ್ತಾರಲ್ಲ ಅಂತ ಮುದ್ದೆ ಮಾಡ್ತಾಯಿದ್ರು. ಗೈಸ್, ಅದಾದಮೇಲೆ ಲೈಕ್ ನಮ್ಮಮ್ಮ ಒಲೆ ಮೇಲೆ ಇವತ್ತು ಮಟನ್ ಸಾರು ಮಾಡಿದರು. ಗೈಸ್, ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಮನೆಗೆ ನೆಂಟರೆಲ್ಲ ಬಂದುಬಿಟ್ರು. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್.